ತಮ್ಮ ತುಂಬಾ ಕಷ್ಟಪಟ್ಟಿದ್ದಾನೆ, ತುಂಬಾ ಶ್ರಮಜೀವಿ, ತುಂಬಾ ಸಕ್ಸಸ್ ಕಾಣ್ತಿದ್ದಾನೆ ಇತ್ತೀಚೆಗೆ. ಅವ್ನು ಇದೇ ಸಕ್ಸಸ್ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಂತಿದ್ದೆ ದೇವ್ರ ಹತ್ರ. Thank you so much. ಹಂಗೆ ಹೋಗು. ಹಂಗೆ ಬನ್ನಿ ಸರ್ ರೌಂಡು ಎಲ್ಲ ಮುರಿದಾಗ ಮೊದಲೇ ಈ ವಾರ ಹೊತ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಂದಿದೆ ಈಗ ಬಂದು ನೋಡಕ್ಕೆ ಬಂದೆ. ಸ್ವಿಚ್ ಆಫ್ ತುಂಬ ಖುಷಿ ಆಗುತ್ತೆ. ಒಂದು ಚಾಲೆಂಜಿಂಗ್ ಪಾತ್ರ ಯಾವುದೇ ಆದಾಗ, ಪ್ರತಿಯೊಂದು ಸಣ್ಣ ಪಾತ್ರ ದೊಡ್ಡ ಪಾತ್ರ ಅಂತ ಇರೋದಿಲ್ಲ ಸಿನಿಮಾದಲ್ಲಿ. ಯಾವುದೇ ಒಂದು ಪಾತ್ರ ಆದಾಗ ಚೆನ್ನಾಗಿ ನೆರವೇರಿಸಿದಾಗ ನಮಗೆ ಅವರು ಓಕೆ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದಾಗ, ಜನ ಚೆನ್ನಾಗಿ ಮಾಡಿದ್ದಾನೆ ಅಂತ ಅಂದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸ್ವಲ್ಪ ಜನ ಬಂದಂಗೆ ಹೇಳಿದ್ದಾರೆ ನನಗೆ, ಸೊ ಅದೇ ಖುಷಿ ಇನ್ನೇನು. ಅವರು ಫಿಲ್ಮಲ್ಲಿ ಮಾಡಿದ್ರೆ ಓಕೆ, ಆಚೆ ಮಾಡಿದ್ರೆ ನನಗೂ ಹಾಕೊಂಡು ಹೊಡಿತಾರೆ. ಥ್ಯಾಂಕ್ ಯು ಸರ್. ಯೂಟ್ಯೂಬ್, ಟ್ವಿಟ್ಟರ್, ಮೋಜು ಯಾರ್ಯಾರು ಯೂಸ್ ಮಾಡ್ತಿರೋ ಎಲ್ಲಾರು ಈ ಕಂಟೆಂಟ್ ನ ಮೇಲ್ ತಂದು ಈ ಕಂಟೆಂಟ್ ನ ವಿಡಿಯೋ ಮಾಡಿ ದೇಶ ಉದ್ಧಾರ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ ಫ್ರೆಂಡ್ಸು ಯಾವ್ಯಾವ ದಾರಿ ತಪ್ತಾ ಇದಾರೆ, ಎಲ್ಲ ಏನೇನ್ ಆಗ್ತಾ ಇದಾರೆ, ಪ್ರತಿಯೊಬ್ರು ಚೇಂಜ್ ಮಾಡೋಣ. ನಮ್ ತಂದೆ ತಾಯಿಗೆ ನಾವು ಒಂದೊತ್ತು ಊಟ ಹಾಕೋಣ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಮೆಸೇಜ್ ತಂದಿರೋದಕ್ಕೆ ದುನಿಯಾ ವಿಜಿ ಸರ್ಗೆ ಜೈ ಭೀಮಾ. ಸಪೋರ್ಟ್ ಏನು ಹೇಳಕ್ಕಾಗುತ್ತೆ, ಎಲ್ಲರ ಸಪೋರ್ಟ್ ಇದೆ. ಬನ್ನಿ, ಅವ್ರು ಯಾರು ನಾನು ಎತ್ಕೊಂಡವ್ರು, ಬನ್ನಿ ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ನನಗೆ ಮೊದಲನೇದಾಗಿ ಹೆಂಗೆ ಇದನ್ನ ರಿಸೀವ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ಮಾಡಿರೋ ಪಾತ್ರಕ್ಕೆ ಇಷ್ಟೊಂದು ಪ್ರೀತಿ ಸಿಗ್ತಿದೆ. ಅಂಡ್ ನಾನು ಒಬ್ಬನೇ ಅಂತಲ್ಲ, ಎಲ್ಲ ಹೊಸ ಕಲಾವಿದರಿಗೆ ಅಷ್ಟೇ ಸಪೋರ್ಟ್ ಸಿಗ್ತಿದೆ. ತುಂಬಾ ಖುಷಿ ಆಗುತ್ತೆ. ಅಂಡ್ ಇನ್ನೇನು ಹಿಂಗೆಲ್ಲ ಮಾಡಿದಾಗ ಏನ್ ಹೇಳಕ್ಕಾಗುತ್ತೆ. ನಿಮ್ಮ ಎಲ್ಲರ ಪ್ರೀತಿಗೆ ಸದಾ ಚಿರುಣಿ. ಅಂಡ್ ಆ ಒಂದು ಗುಣ ನಾನು ಉಳಿಸ್ಕೊಂತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಹಂಬಲ್ಡ್. ಎಲ್ಲರಿಗೂ